ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಹೊಸ ರೀತಿಯಾದಂತಹ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಈ ಥರ ಬಾರ್ಡರ್ ಮೊದಲಿಗೆ ಒಂದು ಚೈನು ಒಂದು ಲಾಕ್ ಒಂದು ಚೈನ್ ಲಾಕ್ ಹಾಕ್ಕೊಂಡು ಹೋಗಬೇಕು. ಹಾಕ್ಕೊಂಡು ಹೋದ್ಮೇಲೆ ಕಂಪ್ಲೀಟ್ ಮಾಡಿಕೊಂಡು ಫುಲ್ಲು ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನ ಒಂದು 4 ಚೈನಷ್ಟು ಗ್ಯಾಪ್ನಲ್ಲಿ ಇವಾಗ ಅದನ್ನು ದಾರನ ಈ ಥರ ಎಳ್ಕೊಂಡು ನೋಡಿ ಅದ್ರ ಮಧ್ಯದಲ್ಲಿ 3 ದಾರ ಇರುತ್ತೆ. ಈ ಥರ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ತೋರಿಸಿದ್ದೀನಿ ನೋಡಿ, ಇನ್ನೊಂದ್ಸರಿ ತೋರಿಸ್ತೀನಿ. ಆ 3 ದಾರ ಒಂದಿರುತ್ತೆ, ಅದರಲ್ಲಿ ಒಂದರಿಂದ ನೀಡಲ್ಲಿ ತೋರಿಸಿ ದಾರ ತಂದುಬಿಟ್ಟು ಒಂದು ಲಾಕ್ ಹಾಕಬೇಕು. ಈ ಥರ ಲಾಕ್ ಹಾಕಿದ ಮೇಲೆ ಈಗ ಇಲ್ಲಿ ಇದು ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲಿ ಬಾಕ್ಸ್ಗಳನ್ನ ಸ್ಕಿಪ್ ಮಾಡಬೇಕು. ನಾನು ತೋರಿಸ್ತೀನಿ ನಿಮಗೆ ಎಷ್ಟು. ಒಂದು ಬಾಕ್ಸ್ನ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಒಂದೈತೆ ಇಲ್ಲಿ ಒಂದೈತೆ, 2 ಬಾಕ್ಸ್ ಸ್ಕಿಪ್ ಮಾಡಿ 3ನೇದಕ್ಕೆ ನಾವು ಇವಾಗ ಇದನ್ನು ಹಾಕಬೇಕಾಗುತ್ತೆ ಡಿಸೈನ್ನ. ನೋಡಿ, 1 ಬಿಟ್ಟು 2 ಬಿಟ್ಟೆ 3ನೇದಕ್ಕೆ ಒಂದು ಚೈನು ಒಂದು ಲಾಕ್ ಒಂದು ಚೈನ್ ಲಾಕ್ ಹಾಕುತ್ತೇವಲ್ಲ ಅಲ್ಲಿಗೆ ನಾವಿವಾಗ ಡಬಲ್ ಕ್ರೋಶ ಮಾಡಿದೆ. ಡಬಲ್ ಕ್ರೋಶ ಮಾಡಿದ ಮೇಲೆ ಅಲ್ಲಿಗೆ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ತೀನಿ. 2ರಿಂದ 1 2ರಿಂದ 1 ಮತ್ತು 2ರಿಂದ 1 2ರಿಂದ 1 ಅಂದರೆ ಕಂಬ. ಅದ್ರ ಪಕ್ಕದ ಇನ್ನೊಂದು ಬಾಕ್ಸಿಗೆ ಮತ್ತೆ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಇದೇ ಥರನೇ ಡಬಲ್ ಕ್ರೋಶನ್ನು ಹಾಕಬೇಕು. ಟೋಟಲಾಗಿ ಇಲ್ಲಿ 4 ಬರುತ್ತೆ, ನೋಡ್ಬೋದು ನೀವು. ಇದು ಲಾಕ್ ಆದಮೇಲೆ ಡಬಲ್ ಕ್ರೋಶ ಹಾಕಿದ್ದೀನಿ 4. ಒಂದು ಚೈನ್ ಇರುತ್ತಲ್ಲ ಅದರೊಳಗಡೆಗೆ 2 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ನೋಡಿ, ಇದು ಫ್ರಂಟ್ ಸೈಡು. ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು 1 2 3 4 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡಿದ್ನಲ್ಲ ನೋಡಿ, ಕ್ಲೀನಾಗಿ ಹೋಲ್ ಕಾಣ್ತಾ ಇರುತ್ತೆ. ಇಲ್ಲಿ ಮೇಲೆ ಫಸ್ಟ್ನೇ ಏನು ಕ್ರೋಶೆ ಇತ್ತಲ್ಲ ಆ ಡಬಲ್ ಕ್ರೋಶೆ ಮೇಲೆ ಹೋಲ್ ಕಾಣ್ತಾ ಇರುತ್ತೆ, ಅಲ್ಲಿಗೆ ಲಾಕ್ ಮಾಡಬೇಕು. ಈ 5 ಚೈನ್ನ ಲಾಕ್ ಮಾಡಿಬಿಟ್ಟು ಈಗ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ಇವಾಗ 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 5 ಚೈನ್ ಒಳಗಡೆ ನಾನಿವಾಗ ಒಂದು ಡಬಲ್ ಕ್ರೋಶೆ ಹಾಕಿದೆ. ಡಬಲ್ ಕ್ರೋಶೆ ಹಾಕಿದ್ಮೇಲೆ 2 ಚೈನ್ 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡ್ತೀನಿ. ಪಿಕೌಟ್ ಆಯಿತು. ಮತ್ತೆ 1 ಚೈನ್ ಹಾಕಬೇಕು. ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ 2ರಿಂದ 1 ಕಂಬ ಹಾಕ್ತೀನಿ. ಕಂಬ ಹಾಕಿದ ಮೇಲೆ 1 2 3 ಚೈನ್ ಹಾಕಿ ಕಂಬದ ಹಿಂದ್ಗಡೆ ಹೋಗ್ಬಿಟ್ಟು ಒಂದು ಪಿಕೌಟ್, ಮತ್ತೆ 1 ಚೈನು, ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ ಒಂದು ಕಂಬ ಹಾಕ್ತೀನಿ. ಇಲ್ಲಿ ನಾವು ಪ್ರತಿಯೊಂದು ಪಿಕೌಟ್ ಆದಮೇಲೆ ಒಂದೊಂದು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಬೇಕಾಗತ್ತೆ. ನೋಡಿ, ಪಿಕೌಟ್ ಆದಮೇಲೆ 1 ಚೈನ್ ಹಾಕ್ತೀನಿ ನಾನಿವಾಗ. ನೋಡಿ, ಈ ಥರ ಗ್ಯಾಪ್ ಕಾಣಬೇಕು ನಮಗೆ. 1 ಚೈನ್ ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ಮತ್ತು ಆ್ಯಸ್ ಯೂಶುವಲಿ ಅದೇ ಥರನೇ ಪ್ರತಿ ಒಂದು ಕಂಬ ಹಾಕಿದ ಮೇಲೆ 3 ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡಬೇಕು. ಇಲ್ಲಿ ನೀವು ನಾನು ಮೊದಲಿಗೆ ಲಾಕ್ ತೋರಿಸಿದ್ನಲ್ಲ ಅದು ಬೇಡ ಅಂದರೆ ನೀವೊಂದು ಡ್ರಮ್ ಬೀಡನ್ನ ಯೂಸ್ ಮಾಡಿಬಿಟ್ಟು ಸ್ಯಾರಿಗೆ ಕುಚ್ಚು ಡಿಸೈನ್ನ ಹಾಕ್ಬೋದು. ಈ ಕುಚ್ಚು ಡಿಸೈನ್ನ ನೀವು ಹಾಕುವಾಗ ಮಧ್ಯದಲ್ಲಿ ಬೇಕಾದ್ರೆ ಸ್ವಲ್ಪ 1-2 ಜಾಗ ಎಕ್ಸ್ಟ್ರಾ ಚೈನ್ಗಳನ್ನ ಹಾಕಿಬಿಟ್ಟು ನೀವು ಅಲ್ಲಿ ಸ್ಪೇಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ನೀವು ಕುಚ್ಚು ಕಟ್ಕೋಬೋದು. ನಾನಿಲ್ಲಿ ಒಂದು ಎಕ್ಸ್ಟ್ರಾ ಚೈನ್ ಹಾಕಿರಲಿಲ್ಲ, ಅದಕ್ಕೆ ಬಿಚ್ತಾ ಇದ್ದೀನಿ. ಬಿಚ್ಚಿಬಿಟ್ಟು 1 ಚೈನ್ ಹಾಕ್ತೀನಿ. ಇವಾಗ ಮರ್ತು ಬಿಟ್ಟಿದ್ದೆ. 1 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತೆ ಕಂಬ ಹಾಕಿದ ಮೇಲೆ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿದ ಮೇಲೆ ಒಂದು ಪಿಕೌಟ್. ಇವಾಗ ಇಲ್ಲಿ ನಮಗೆ ಟೋಟಲಾಗಿ 5 ಪಿಕೌಟ್ಸ್ಗಳು ಬರಬೇಕು. ಕರೆಕ್ಟಾಗಿ 5 ಪಿಕೌಟ್ಸ್ ಆದಮೇಲೆ 1 2 ಚೈನ್ ಹಾಕಿಬಿಟ್ಟು ಅದೇ 5 ಚೈನ್ ಒಳಗಡೆ ಇದನ್ನು ಕಂಪ್ಲೀಟ್ ಮಾಡಬೇಕು. ಈ ಥರ ಇದು ಈ ಆರ್ಚ್ ಕಂಪ್ಲೀಟ್ ಆಯಿತು. ಇವಾಗ ಈ 4 ಚೈನ್ ಏನು ಹಾಕಿ 4 ಲಾಕ್ ಅಂದರೆ ಕಂಬ ಹಾಕಿದ್ರೆ ಅದ್ರ ಒಳಗಡೆಗೆ ಒಂದು ಸರಿ ಒಂದು ಲಾಸ್ಟ್ನೇ ಕಂಬದ ಮೇಲೆ ಲಾಕ್ ಮಾಡ್ತೀನಿ. ನೋಡಿ, ಈಸಿಯಾಗಿ ಈ ಥರ ಹಾಕ್ಬೋದು. ಪ್ರೀವಿಯಸ್ ವಿಡಿಯೋಲಿ ನಾನು ಇದನ್ನು ತೋರಿಸಿದ್ದೀನಿ, ನೀವು ಚೆಕ್ ಮಾಡಿ. ಬಾರ್ಡರ್ ಲೈನ್ ಡಿಸೈನ್ಸ್ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಈ ಥರ ಯಾವ ಥರ ಹಾಕೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೋಡಿ, 1 ಇಲ್ಲಿ ಸ್ಕಿಪ್ ಮಾಡಬೇಕು, 2 3ನೇದಕ್ಕೆ ಆ ಕಡೆಗೆ 2 ಸ್ಕಿಪ್ ಮಾಡಿದ್ವಿ, ಈ ಕಡೆಗೆ 2 ಸ್ಕಿಪ್ ಮಾಡಬೇಕು. ಮಾಡಿಬಿಟ್ಟು ಲಾಕ್ ಮಾಡಬೇಕು. ನಾನು ಹೇಳಿದ್ನಲ್ಲ, ಇಲ್ಲಿ ಬೇಕಾದರೆ ನೀವು ಡ್ರಮ್ ಬೀಡನ್ನ ಯೂಸ್ ಮಾಡ್ಬೋದು. ಅಲ್ಲಿ ಬೇಡ ಅಂದರೆ ನಾನು ಲಾಕ್ ತೋರಿಸಿದ್ನಲ್ಲ ಹೊಸ ಥರದ್ದು, ಅದು ಲಾಕ್ ಬೇಡ ಅಂದರೆ ಡ್ರಮ್ ಬೀಡನ್ನ ಯೂಸ್ ಮಾಡ್ಬೋದು. ನೋಡಿ, ಸೂಜಿ ಮೇಲೆ ಈ ಥರ ಒಂದು 4 ಚೈನಷ್ಟು ಗ್ಯಾಪ್ ಮೇಲೆ ದಾರ ತೊಗೊಂಡು ಅಲ್ಲಿ 3 ದಾರ ಇರುತ್ತೆ, ಅದರಲ್ಲಿ 1 ಈ ಕಡೆಯಿಂದ ಬಂದಿರುತ್ತೆ, ಆ ದಾರದಲ್ಲಿ ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 1 2 ಸ್ಕಿಪ್ ಮಾಡಿ 3ನೇ 1 ಚೈನು ಲಾಕ್ ಹಾಕಿರ್ತೀವಲ್ಲ ಆ ಚೈನ್ಗೆ ಡೈರೆಕ್ಟಾಗಿ ಒಂದು ಕಂಬ ಹಾಕಬೇಕು. ಮತ್ತು ಅದೇ
ಒಂದು ಚೈನ್ ಗ್ಯಾಪ್ನೊಳಗಡೆಗೆ ಇನ್ನೂ ಒಂದು ಕಂಬ ಹಾಕಿಬಿಟ್ಟು ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ನೆಕ್ಸ್ಟ್ ಚೈನ್ ಒಂದು ಗ್ಯಾಪ್ ಇದೆಯಲ್ಲ ಆ ಬಾಕ್ಸ್ನಲ್ಲಿ ಮತ್ತೆ ಒಂದು ಕಂಬ, ಅಂದರೆ ಇಲ್ಲಿ 4 ಕಂಬಗಳು ಬರುತ್ತೆ, ಒಂದೊಂದರಲ್ಲಿ 2 ಕಂಬಗಳು ಬರುತ್ತೆ. ಇದಾದ ನಂತರ ಸ್ವಲ್ಪ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು 5 ಚೈನ್ಗಳನ್ನ ಹಾಕಬೇಕು. 1 2 3 4 5 ಚೈನ್ ಹಾಕಿಬಿಟ್ಟು ಇಲ್ಲಿ ನೋಡಿ ಫಸ್ಟ್ನೇ ಕಂಬದ ಮೇಲೆ ನಿಮಗೆ ಹೋಲ್ ಕಾಣ್ತಾ ಇರುತ್ತೆ, ಆ ಹೋಲಿಗೆ ಈ 5 ಚೈನ್ ಅಥವಾ 4 ಚೈನ್ ಹಾಕಿರೋದನ್ನು ನೀವು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿದ ಮೇಲೆ ಮತ್ತೆ ಒಂದು ಕಂಬ ಹಾಕಿದ ಮೇಲೆ ನೋಡಿ ಡಬಲ್ ಕ್ರೋಶೆ ಹಾಕ್ತೀನಿ. ಆ 5 ಚೈನ್ ಇದರೊಳಗಡೆಗೆ ಡಬಲ್ ಕ್ರೋಶೆಟ್ ಹಾಕ್ತೀನಿ. 2ರಿಂದ 1 2ರಿಂದ 1 ಕಂಬ ಹಾಕಿಬಿಟ್ಟು 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕಿಬಿಟ್ಟು ಮತ್ತೆ ಆ 2 ಚೈನು ಮತ್ತು ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕೌಟ್. ಮತ್ತು ಒಂದು ಚೈನ್ ಹಾಕಬೇಕಿಲ್ಲಿ ಎಕ್ಸ್ಟ್ರಾ ಒಂದು ಚೈನ್ ಹಾಕಿ, ಯಾಕಂದರೆ ಗ್ಯಾಪ್ ಬರಬೇಕು. ನೋಡಿ ನಾನು ಇಲ್ಲಿ ಮತ್ತೆ ಮಿಸ್ ಮಾಡಿಕೊಂಡು ಮತ್ತೆ ಬಿಚ್ಚಿ ಹಾಕಿದ್ದೀನಿ, ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ. ಫುಲ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು ಒಂದು ಚೈನ್ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಹತ್ರಕ್ಕೆ ಹಾಕಬೇಡಿ, ಫುಲ್ಲು ಒಂದು ಚೈನ್ ಗ್ಯಾಪ್ ಕೊಟ್ಬಿಟ್ಟು ಹಾಕ್ಕೊಂಡೋಗಿ. ನೋಡಿ ಹಾಕಿ ನಾನು ತೋರಿಸಿದ್ದೀನಿ. ಇವಾಗ ಲಾಸ್ಟಿಗೆ 2 ಚೈನ್ ಹಾಕಿಬಿಟ್ಟು ಆ 4 ಚೈನ್ ಅಥವಾ 5 ಚೈನ್ ಹಾಕಿದ್ರೂ ನಡೆಯುತ್ತೆ. ಅದರೊಳಗಡೆಗೆ ಇದನ್ನು ಈ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ ಮೇಲೆ ಇವಾಗ ಆ ಏನು 4 ಕಂಬ ಹಾಕಿದ್ವಲ್ಲ 4ನೇ ಕಂಬದ ಮೇಲೆ ಒಂದು ಸರಿ ಎಕ್ಸ್ಟ್ರಾ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಸ್ವಲ್ಪ ಒಂದು 4 ಚೈನ್ ಅಷ್ಟು ಗ್ಯಾಪ್ಗೆ ದಾರನ ಎಳ್ಕೊಂಡ್ಬಿಟ್ಟು ಈ ಥರ ಎಳ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ದಾರ ನಾವೇನು ಎಳ್ಕೊಳ್ತಾ ಇದ್ವಲ್ಲ ಆ ದಾರದೊಳಗಡೆಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ದಾರದೊಳಗಡೆ ಹೋಗಿ ದಾರ ತಂದುಬಿಟ್ಟು ಇದನ್ನು ಲಾಕ್ ಮಾಡಬೇಕು. ಇದು ಯಾವುದೇ ಕಾರಣಕ್ಕೂ ಬಿಚ್ಕೊಳೋದಿಲ್ಲ ಮತ್ತು ಸರ್ಕೊಳೋದಿಲ್ಲ, ಹಾಗೆಯೇ ಸ್ಟಿಫಾಗಿ ಕೂರುತ್ತೆ. 2 ಬಾಕ್ಸ್ನ ಸ್ಕಿಪ್ ಮಾಡಿ 3ನೇ ಬಾಕ್ಸಿಗೆ ಇದನ್ನು ನಾವು ಲಾಕ್ ಮಾಡಬೇಕು. ನೀವಿಲ್ಲಿ ಲಾಕ್ ಮಾಡಿದ್ಮೇಲೆ ಒಂದು 4 ಚೈನ್ ಹಾಕಿಬಿಟ್ಟು 2 ಬಾಕ್ಸ್ನ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ಬೇಕಾದರೆ ಕುಚ್ಚು ಕಟ್ಕೋಬೋದು, ಆ ಥರನೂ ಮಾಡ್ಕೋಬೋದು. ಕುಚ್ಚು ಬೇಕು ಅಂದರೆ ಕುಚ್ಚು ಬೇಡ ಅನ್ನೋರಿಗೆ ಈ ಥರ ಹಾಕ್ಕೊಡಿ, ತುಂಬ ಇಷ್ಟಪಡ್ತಾರೆ, ತುಂಬ ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ. ಮತ್ತು ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. 2 ಬಾಕ್ಸ್ನ ಸ್ಕಿಪ್ ಮಾಡಿಬಿಟ್ಟು ಮತ್ತು ಕಂಬಗಳನ್ನ ಒಂದೊಂದು ಚೈನು ಒಂದು ಲಾಕ್ ಹಾಕಿರ್ತೀವಲ್ಲ ಒಂದು ಚೈನ್ ಒಳಗಡೆಗೆ ಗ್ಯಾಪ್ನಲ್ಲಿ 2 ಕಂಬಗಳು ಬರುತ್ತೆ ಕರೆಕ್ಟಾಗಿ, ಅದಕ್ಕಿಂತ ಜಾಸ್ತಿ ಬೇಡ. 2 ಕಂಬಗಳನ್ನ ಹಾಕಿಬಿಟ್ಟು ಮತ್ತು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು 4ರಿಂದ 5 ಚೈನ್ ಹಾಕಿಬಿಟ್ಟು ಮತ್ತು ಆ ಕಂಬದ ಮೇಲೆ ಲಾಕ್ ಮಾಡಬೇಕು. ಇದೇ ಥರನೇ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ನಾನು ತೋರಿಸ್ತೀನಿ. ಅದಾದ ನಂತರ ನೋಡಿ ಇಲ್ಲಿಗೆ ನಾವು ಲಾಕ್ ಮಾಡಬೇಕು. ಮತ್ತು ಬ್ಯಾಕ್ ಸೈಡಿಂದ ಲಾಕ್ ಆದಮೇಲೆ ಮತ್ತು ಇಲ್ಲಿ ಪಿಕೌಟ್ಸ್ಗಳನ್ನ ಮಾಡಬೇಕು. ಪಿಕೌಟ್ಸ್ಗಳನ್ನ ಮಾಡಿಕೊಂಡು ಡಿಸೈನ್ನು ಕಂಪ್ಲೀಟ್ ಮಾಡಬೇಕು. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ, ಕನ್ಫ್ಯೂಸ್ ಆಯ್ತಂದರೆ 4ನೇ ಕಂಬದ ಮೇಲೆ ಒಂದು ಸರಿ ಲಾಕ್ ಮಾಡಬೇಕು. 4 ಚೈನ್ ಆದರೂ ಹಾಕಿ 5 ಚೈನ್ ಆದರೂ ಹಾಕಿ, ಇಲ್ಲಿ ಏನು ಡಿಫ್ರೆನ್ಸ್ ಅನಿಸೋದಿಲ್ಲ. ಲಾಕ್ ಆದಮೇಲೆ 2 ಚೈನ್ ಹಾಕಬೇಕು. ಫ್ರಂಟ್ ಸೈಡಿಗೆ ತಿರ್ಸ್ಕೊಂಡು 2 ಚೈನ್ನ ಹಾಕಿಬಿಟ್ಟು ನೀವು ಮತ್ತು ಕಂಬಗಳನ್ನ ಹಾಕೋದಕ್ಕೆ ಶುರು ಮಾಡಬೇಕಂದ್ರೆ 2 ಚೈನ್ ಹಾಕಿ ಸುಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 4 ಚೈನ್ ಅಥವಾ 5 ಚೈನ್ ಹಾಕಿರ್ತಿಲ್ಲ ಆ ಗ್ಯಾಪ್ನೊಳಗಡೆ ಹೋಗಿ ದಾರ ತಂದುಬಿಟ್ಟು ಟೋಟಲಾಗಿ ಇಲ್ಲಿ ನಮಗೆ 5 ಪಿಕೌಟ್ಸ್ ಬೇಕಾಗುತ್ತೆ. ಒಂದು ಪಿಕೌಟ್ ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಮತ್ತೆ ಒಂದು ಕಂಬ ಹಾಕಿ ಮತ್ತೆ ಒಂದು ಪಿಕೌಟ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಬೇಕು. ಇದೇ ಥರನೇ ಸ್ವಲ್ಪ ಒಂದೊಂದು ಪಿಕೌಟಿಗೆ ಒಂದೊಂದು ಗ್ಯಾಪ್ ಇರಬೇಕು, ಸ್ವಲ್ಪ ಆ ಥರ ಗ್ಯಾಪ್ನಲ್ಲಿ ಹಾಕ್ಕೊಂಡು ಕಂಪ್ಲೀಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಸೆಕೆಂಡ್ ಸ್ಟೆಪ್ ಬಂದು ತುಂಬ ಈಸಿಯಾಗಿದೆ. ನೀವು ನೋಡ್ಬೋದು, ಸ್ಯಾರಿಯಲ್ಲಿ ಯಾವುದೇ ಕಲರ್ ಇದ್ರೂ ಆ ಕಲರ್ ದಾರನ 6 ಎಳೆ ದಾರ ತೊಗೊಂಡ್ಬಿಟ್ಟು ಅಥವಾ ಈ ಥರ ದಾರ ಅಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಕಮಲ್ ಕಡಾಯಿ ಥ್ರೆಡ್ಡು, ಇದರಲ್ಲೂ ಸಹ ನೀವು ಬೇಕು ಅಂದರೆ ಮಾಡ್ಕೋಬೋದು ಡಿಸೈನ್ನ. ನೋಡಿ ಇವಾಗ ಇಲ್ಲಿ ಏನಿತ್ತಲ್ಲ ಲಾಸ್ಟ್ನೇ ಕಂಬ ಮತ್ತು ಏನು ಚೈನ್ ಇತ್ತಲ್ಲ ಅದ್ರ ಮಧ್ಯದಲ್ಲಿ ನಾನಿಲ್ಲಿ ಇದನ್ನು ದಾರನ ತಂದುಬಿಟ್ಟು ನೋಡಿ 2 ಚೈನ್ ಇದೆಯಲ್ಲ ಅಲ್ಲಿ ಲಾಕ್ ಹಾಕಿದೆ ಮತ್ತು ಒಂದು ನಾಟ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು 1 2 3 4 ಚೈನ್ ಹಾಕಿಬಿಟ್ಟು ಇಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ವಲ್ಲ ನಾವು, ಆ ಗ್ಯಾಪ್ ಒಳಗಡೆಗೆ ಈ 4 ಚೈನ್ನ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಲಾಕ್ ಮಾಡಬೇಕು. ಡಬಲ್ ಕ್ರೋಶೆಟ್ ಏನು ಬೇಡ, ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿದೆ. ನೋಡಿ ಈ ಥರ ಕಾಣುತ್ತೆ. ಪಿಕೌಟ್ ಸುತ್ತ 4 ಚೈನ್ ಬರುತ್ತೆ ಮತ್ತು 1 2 3 4 ಚೈನ್ ಹಾಕಬೇಕು. ಮತ್ತು ನೆಕ್ಸ್ಟ್ ಪಿಕೌಟು ಮತ್ತು ಅದು ಮಧ್ಯದಲ್ಲಿ ಚೈನ್ ಇತ್ತಲ್ಲ ಅವೆರಡರ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಏನಕ್ಕೆ ಗ್ಯಾಪ್ ಕೊಡಬೇಕು ಅಂತ ಹೇಳಿದಂದರೆ ನಮಗೆ ಈ ಥರ ಹಾಕಿದಾಗ ಈಸಿ ಆಗುತ್ತೆ ಮತ್ತು ಫೋಲ್ಡ್ ಆಗೋದಿಲ್ಲ. 6 ಚೈನ್ ಬಂದು ಟೈಟಾಗಿ ಫೋಲ್ಡ್ ಆಗೋದಿಲ್ಲ, ಆರಾಮಾಗಿ ಲೂಸಾಗಿರುತ್ತೆ ಮತ್ತು ಸ್ಟಿಫಾಗೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದೊಂದು ಪಿಕೌಟ್ ಆದಮೇಲೆ ಒಂದೊಂದು ಚೈನ್ ಹಾಕ್ಕೊಂಡು
ಡಿಸೈನ್ನ ಹಾಕಿದ್ದೀನಿ. ಈ ಥರನೇ ಲಾಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಮತ್ತು ನೆಕ್ಸ್ಟ್ 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ 5 ಚೈನ್ ಒಳಗಡೆಗೆ ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಮಾಡಿಬಿಟ್ಟು ಒಂದೆರಡು ಎಕ್ಸ್ಟ್ರಾ ಚೈನ್ಗಳನ್ನ ಹಾಕಿಬಿಟ್ಟು ದಾರನ ಕಟ್ ಮಾಡಿ ಫ್ಯಾಬ್ರಿಕ್ ಗ್ಲೂಯಿಂದ ಬ್ಯಾಕ್ ಸೈಡ್ ಅಂಟಿಸ್ಕೊಂಡ್ಬಿಡಿ. ಕ್ಲೀನಾಗಿ ಗ್ಲೂ ಹಾಕಿ ಅಂಟಿಸ್ಕೊಳೋದ್ರಿಂದ ನೀಟ್ ಫಿನಿಶಿಂಗ್ ಇರುತ್ತೆ. ಬ್ಯಾಕ್ ಸೈಡ್ ಕಟ್ ಮಾಡಿಕೊಂಡು ಈ ಥರ ಅಂಟಿಸ್ಕೋಬೇಕಷ್ಟೆ. 2 ಸೈಡ್ ದಾರಗಳನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಟೈಟಾಗಿ ಎಳ್ಕೊಂಡು ಇಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೊಂಡ್ಬಿಡಿ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದೇ ಥರ ನಾನು ಇಲ್ಲಿ ಮಲ್ಟಿ ಕಲರ್ನಲ್ಲಿ ಹಾಕಿ ತೋರಿಸಿದ್ದೀನಿ. ಸ್ಯಾರಿಯಲ್ಲಿ ತುಂಬ ಕಲರ್ಸ್ ಇದೆ, ಈ ಥರ ಯೂಸ್ ಮಾಡಿ ನೋಡಿ. ಹೊಸ ಥರ ನ್ಯೂ ಡಿಸೈನು ಸ್ವಲ್ಪ ಆದಷ್ಟು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರನೇ ಬಾರ್ಡರ್ ಲೈನ್ ಡಿಸೈನ್ಸ್ನ ತುಂಬ ಹಾಕಿದ್ದೀನಿ. ಇತ್ತೀಚೆಗೆ ತೋರಿಸಿರೋಂಥ ಈ ಕಮಲ್ ಕಡಾಯಿ ದಾರದಲ್ಲಿ ಹಾಕಿ ತೋರಿಸಿದ್ದೀನಿ, ನೋಡ್ಬೋದು. ಹೊಸೊಬ್ರು ಕರ್ಚಿಫ್ಗಳಿಗೆಲ್ಲ ಹಾಕ್ಬೋದು. ಟ್ರಯಲ್ ನೋಡಿ ಚೆನ್ನಾಗಿ ಬಂದರೆ, ಚೆನ್ನಾಗಿ ಅನಿಸಿದರೆ ಒಂದ್ಸರಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ಡಿಸೈನ್ ನೋಡಿ ಈ ಥರ ಬರುತ್ತೆ. ಅಲ್ಲಿ ಏನು ನಾವು ಬೇಕು ಅಂದರೆ ಕುಚ್ಚು ಕಟ್ಕೋಬೋದು ಮಧ್ಯದಲ್ಲಿ. ಅಲ್ಲಿ ನಾನು ಹೇಳಿದ್ನಲ್ಲ, ಒಂದು 3 ಚೈನ್ ಅಥವಾ 4 ಚೈನ್ ಹಾಕಿಬಿಟ್ಟು ಸ್ಕಿಪ್ ಮಾಡಿ 1-2 ಬಾಕ್ಸ್ ಸ್ಕಿಪ್ ಮಾಡಿಬಿಟ್ಟು ನಾನು ತೋರಿಸಿದ್ನಲ್ಲ ಹೊಸ ಥರ ನಾಟ್ಸ್, ಆ ನಾಟ್ಗಳನ್ನ ಹಾಕಿಬಿಟ್ಟು ಅಲ್ಲಿ ಮಧ್ಯದಲ್ಲಿ ನಾವು ಕುಚ್ಚು ಕಟ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.